ವಿಸ್ತಾರ ವಾಹಿನಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ದ್ವಾದಶ ರಾಶಿಗಳ ಫಲಾಫಲ ಮಾಸ ಭವಿಷ್ಯ, ಮಾರ್ಚ್ ಮಾಸ ಭವಿಷ್ಯ. ಮೇಷರಾಶಿ. ಮೇಷರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರತಕ್ಕಂತಹ ಒಂದು ಫಲ ಇದೆ ಅಂತ ಹೇಳಬೇಕು. ಏನು ಫಲ ಇದೆ ಅಂತಂದರೆ, ಏಕಾದಶಿಯಲ್ಲಿರ್ತಕ್ಕಂಥ ಶನಿ ಕರ್ಮದ ಫಲವನ್ನು ಹೆಚ್ಚಿನದಾಗಿ ಕೊಡ್ತಾನೆ. ಕರ್ಮದ ಫಲ ಅಂತಂದರೆ ಏನು ಅಂದರೆ, ನಾವು ಒಳ್ಳೇದು ಮಾಡಿದ್ದರೆ ಒಳ್ಳೇದು ಬರುತ್ತೆ, ಇಲ್ಲ ಅಂದರೆ ನಮಗೆ ದೋಷಗಳು ಉಂಟಾಗುತ್ತೆ. ದೋಷಗಳು ಅಂತಂದರೆ, ನಾವು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಸಮಾಜದ ಜೊತೆಗಾಗಲಿ ಅಥವಾ ಧರ್ಮದ ಜೊತೆಗಾಗಲಿ ಅಥವಾ ಒಂದು ಧಾರ್ಮಿಕ ನಂಬಿಕೆಗಳ ಜೊತೆಗಾಗಲಿ ನಡೆದುಕೊಳ್ಳುವ ರೀತಿ ಮೇಲೆ ನಮಗೆ ಫಲಗಳು ಪ್ರಾರಂಭವಾಗುತ್ತೆ. ಹೀಗೆ ಕರ್ಮದ ಫಲ ಎನ್ನುವಂಥದ್ದು ವಿಶೇಷವಾಗಿ ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅದರ ಫಲವನ್ನು ಪ್ರತಿಯೊಂದು ಜೀವಿಗಳು ಕೂಡ ಅನುಭವಿಸಲೇಬೇಕು. ಹಾಗೆ ಚಿಂತನೆ ಮಾಡುವಾಗ ಮೇಷರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೋಪ ಜಾಸ್ತಿ, ಹಠ ಜಾಸ್ತಿ ಇರುತ್ತೆ, ಮತ್ತು ಉದ್ವೇಗ ಜಾಸ್ತಿ ಇರುತ್ತೆ, ಮತ್ತು ಅವಸರ ಜಾಸ್ತಿ ಇರುತ್ತೆ. ಇವೆಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಹೇಗೆ ಅಂದರೆ, ನಾವು ಹಠದ ಸ್ವಭಾವ ಇರೋದ್ರಿಂದ ಕೆಲವೊಂದಷ್ಟು ಕಾರ್ಯಗಳಲ್ಲಿ ಅವಸರ ಮಾಡ್ಕೊಂಡು ತೊಂದರೆ ಆಗುತ್ತೆ, ಕೆಲವೊಂದಷ್ಟು ನಿಧಾನ ಮಾಡಿ ತೊಂದರೆ ಆಗುತ್ತೆ. ಹೀಗಿರೋದ್ರಿಂದ ನೀವು ಸಮಯಕ್ಕೆ ತಕ್ಕದಾದ ರೀತಿಯಲ್ಲಿ ನಡೆದುಕೊಳ್ಳೋಕ್ಕೆ ಬಹಳ ಸಮಸ್ಯೆಗಳಾಗುತ್ತೆ. ನೀವು ಅವಸರ ಮಾಡ್ಕೊಂಡ್ಬಿಟ್ಟು ಕೆಲವೊಂದಷ್ಟು ವ್ಯವಹಾರಗಳನ್ನು ಮೈ ಮೇಲೆ ಹಾಕ್ಕೋತೀರಿ, ಮತ್ತು ನಿಮ್ಮ ವ್ಯವಹಾರಗಳಲ್ಲೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳು, ಗೊಂದಲಗಳು ಕೂಡ ನಿಮ್ಮ ಭವಿಷ್ಯದಲ್ಲಿ, ಜೀವನದಲ್ಲಿ ಹಿಂದಿಂದನೂ ಕೂಡ ಇದೆ, ಈಗಲೂ ಕೂಡ ಅದು ಹಾಗೆ ಮುಂದುವರಿಯುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಧಾನ ಆಗುವಂಥ ಒಂದು ಯೋಗ ಫಲವು ಕೂಡ ನಿಮಗೆ ಇದೆ. ಹೇಗೆ ನಿಧಾನ ಆಗುತ್ತೆ ಅಂದರೆ, ಏಕಾದಶಿಯಲ್ಲಿರ್ತಕ್ಕಂಥ ಶನಿ ಶಿವಫಲವನ್ನು ಕೊಡ್ತಾನೆ ಅಂದರೂ ಕೂಡ ನಾವು ಕೆಲವೊಂದಷ್ಟು ಯೋಚನೆ ಮಾಡುವಾಗ ಶನಿಯ ದೃಷ್ಟಿಯೂ ಕೂಡ ರಾಶಿಯ ಮೇಲಿದೆ. ಮೇಷರಾಶಿಗೆ ಶನಿ ಅಷ್ಟು ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಅಂತ ನಾವು ಹೇಳಿದ್ರು ಕೂಡ ಏಕಾದಶ ಸ್ಥಾನದ ಫಲವನ್ನು ಅವನು ಸ್ವಲ್ಪ ಮಟ್ಟಿಗೆ ಕೊಡಬೇಕಾಗುತ್ತೆ. ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥ ಕುಜನು ಹಠದ ಸ್ವಭಾವವನ್ನು, ಅಹಂಕಾರದ ಸ್ವಭಾವವನ್ನು ಕೂಡ ಕೆಲವು ಸಮಯದಲ್ಲಿ ತೋರ್ಪಡಿಸಿಕೊಳ್ತಾನೆ. ಹೀಗೆ ಶಕ್ತಿ, ಧೈರ್ಯ, ಸಾಹಸ, ಪರಾಕ್ರಮ ಇವೆಲ್ಲವೂ ಕೂಡ ನಿಮ್ಮಲ್ಲಿದ್ದರೂ ಕೂಡ ನಿಮಗೆ ಕೆಲವೊಂದಷ್ಟು ಕುಂದುಕೊರತೆಗಳಿದೆ. ಅದೇನೆಂದರೆ ಆರ್ಥಿಕ ಸಂಕಷ್ಟ. ಆರ್ಥಿಕ ಸಂಕಷ್ಟ ಹೇಗೆ ಬರುತ್ತೆ ಅಂದರೆ, ನಮ್ಮ ಕೆಲವು ನಡವಳಿಕೆ ಮೇಲೆ, ನಮ್ಮ ಖರ್ಚು ವೆಚ್ಚಗಳ ಮೇಲೆ, ನಮ್ಮ ಸಂಪಾದನೆ ಮೇಲೆ ಸಂಕಷ್ಟಗಳು ಎದುರಾಗುತ್ತೆ. ಅದರ ಜೊತೆಗೆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಮಾರ್ಗೋಪಾಯಗಳು ಕೂಡ ನಿಮ್ಮ ಒಂದು ಭವಿಷ್ಯದಲ್ಲಿ ಇರುತ್ತೆ ಅಂತ ಹೇಳೋಕ್ಕೆ ಭಾಳ ಸಂತೋಷ ಅನಿಸುತ್ತೆ. ಹೀಗೆ ಮೇಷರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ರಿಗೂ ಹೀಗೆ ಇರುತ್ತೆ ಅಂತಲ್ಲ, ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದರೂ ಕೂಡ ಇಂಥ ಸಮಸ್ಯೆಗಳು ಕೆಲವೊಂದಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ, ಕೆಲವೊಂದಷ್ಟು ಮಟ್ಟಿಗೆ ಹೆಚ್ಚು ಆಗುತ್ತೆ. ಜಾತಕ ಚೆನ್ನಾಗಿದ್ದರೆ ನಿಮಗೆ ಸ್ವಲ್ಪ ಸಮಸ್ಯೆ ಕಡಿಮೆ ಆಗುತ್ತೆ, ಜಾತಕ ಚೆನ್ನಾಗಿಲ್ಲ ಅಂದರೆ ಈ ಸಮಸ್ಯೆ 1ಕ್ಕೆ 2ರಷ್ಟು ಹೆಚ್ಚಾಗುತ್ತೆ. ಆರ್ಥಿಕ ಸಮಸ್ಯೆ ಜೊತೆಗೆ ಬಂಧು ದ್ವೇಷ, ಬಂಧು ಮಿತ್ರರೊಡನೆ ಮನಸ್ತಾಪ, ಅಸಮಾಧಾನ ಇವೆಲ್ಲ ಇರುತ್ತೆ. ಅಂದರೆ ನಿಮ್ಮ ದೊಡ್ಡಪ್ಪ, ಚಿಕ್ಕಪ್ಪ ಯಾರಿದ್ದರೂ ಕೂಡ ಅವ್ರ ಜೊತೆ ನಿಮಗೆ ಮನಸ್ತಾಪ ಇರುತ್ತೆ, ದ್ವೇಷ ಇರುತ್ತೆ, ಅಸೂಯೆ ಇರುತ್ತೆ. ಕೆಲವೊಂದಷ್ಟು ಸಮಸ್ಯೆಗಳನ್ನು ನಿಮ್ಮ ಬಂಧುಗಳು ಈ ರೀತಿಯಾಗಿ ನಿಮಗೆ ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಅದು ನಿಮಗಿರುತ್ತೆ, ನಿಮಗಾದರೂ ಇರ್ಬೋದು, ಬಂಧುಗಳಿಗಾಗಿಯೂ ಇರ್ಬೋದು. ಇಬ್ಬರಲ್ಲಿ ಒಬ್ಬರಿಗಿದ್ದರೂ ಕೂಡ ಈ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ. ಆಸ್ತಿ ವಿಚಾರ ಬಂದಾಗ ಆಸ್ತಿ ವಿಚಾರದಲ್ಲಿ ಕೋರ್ಟು ಕಚೇರಿ ಹೋಗುವಂಥ ಸಂದರ್ಭ ಇದೆ, ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ನಿಮಗಿದೆ. ಶಿವಫಲಗಳು ಕೂಡ ಕೆಲವು ಸಮಯದಲ್ಲಿ ದೊರಕುತ್ತೆ, ಜಾಗ್ರತೆಯಿಂದ ಇರಬೇಕು. ಆರ್ಥಿಕ ಸಂಕಷ್ಟದ ಜೊತೆಗೆ ವ್ಯಾವಹಾರಿಕ ಸಂಕಷ್ಟವೂ ಇರುತ್ತೆ, ಮಾನಸಿಕ ಅಸಮಾಧಾನ ಕೂಡ ಇರುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲೂ ಕೂಡ ಕೆಲವೊಂದಷ್ಟು ಗೆಲುವು ಇರುತ್ತೆ, ಕೆಲವೊಂದಷ್ಟು ಸೋಲತ್ತೆ. ನಿಮಗೆ ಕೆಲವೊಂದಷ್ಟು ನಂಬಿಕೆಗಳು ಕಡಿಮೆ ಇರೋದ್ರಿಂದ ಕೆಲವೊಂದಷ್ಟು ಕೆಲಸ ಕಾರ್ಯಗಳನ್ನು ಏಕಾಗ್ರತೆಯಿಂದ ಮಾಡೋಕ್ಕೆ ಆಗ್ತಾ ಇಲ್ಲ. ಏನಾಗುತ್ತೋ ಏನೋ, ಹೇಗಾಗುತ್ತೋ ಆಗಲ್ವಾ ಎನ್ನುವಂಥ ನಂಬಿಕೆಗಳು ಮತ್ತು ಅದರ ಜೊತೆಗೆ ಅಪನಂಬಿಕೆಗಳು, ಅಂದರೆ ಆಗಲ್ಲ ಅಂದರೆ ಏನು ಮಾಡೋಣ ಅನ್ನುವಂಥ ಚಿಂತೆ ನಿಮ್ಮನ್ನು ತುಂಬ ಕಾಡುತ್ತೆ. ಆರ್ಥಿಕ ಸಂಕಷ್ಟ ತುಂಬ ಇರೋದ್ರಿಂದ ಕೆಲವೊಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋದು ನಿಮಗೆ ಬರ್ತಾ ಇಲ್ಲ, ಅದು ಬರುತ್ತೆ. ಸಂಕಷ್ಟ ಇರೋದ್ರಿಂದ ನಿಮಗೆ ಸೈಟನ್ನು ಮಾರ್ತಕ್ಕಂಥದ್ದು, ಆಸ್ತಿಯನ್ನು, ಕೃಷಿ ಜಮೀನಿದ್ದರೆ ಆಸ್ತಿಯನ್ನು ಮಾರ್ತಕ್ಕಂಥದ್ದು, ಜೊತೆಗೆ ವಾಹನಗಳನ್ನು ಸೇಲ್ ಮಾಡ್ತಕ್ಕಂಥದ್ದು, ಚಿನ್ನವನ್ನು ಸೇಲ್ ಮಾಡ್ತಕ್ಕಂಥದ್ದು ಅಂಥ ಯೋಗಗಳು ಕೂಡ ಬರುವ ಸಾಧ್ಯತೆ ಇದೆ. ಅದಕ್ಕೆ ಜಾಗ್ರತೆ ವಹಿಸೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಇದರ ಜೊತೆಗೆ ನಿಮ್ಮಲ್ಲಿ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಒಡ ಹುಟ್ಟಿದವರಲ್ಲಿ ಸ್ವಲ್ಪ ದ್ವೇಷ ಉಂಟಾಗ್ಬೋದು, ಅಸಮಾಧಾನ ಉಂಟಾಗ್ಬೋದು. ಆಸ್ತಿ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ, ಒಡವೆ ವಿಚಾರದಲ್ಲಿ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗುತ್ತೆ. ತಂದೆ ತಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಕೂಡ ಜಾಗೃತರಾಗಿರಬೇಕು. ಸ್ವಲ್ಪ ಔಷಧೋಪಚಾರವನ್ನು ಮಾಡಿಸಬೇಕು. ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಬಹಳ ಗಮನ ವಹಿಸಬೇಕು. ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸೋದಿಲ್ಲ. ಅದಕ್ಕೆ ನೀವು ಜಾಗ್ರತೆಯಿಂದ ಇದ್ದು ಅವರಿಗೆ ಚೆನ್ನಾಗಿ ಓದಿಸಬೇಕು. ಅವರು ಒಳ್ಳೆ ಬುದ್ಧಿವಂತರು ಆಗಬೇಕು ಅಂದರೆ ನಿಮ್ಮ ಜವಾಬ್ದಾರಿ ತುಂಬ ಇರುತ್ತೆ. ನೀವು ಚೆನ್ನಾಗಿ ಅವ್ರನ್ನ ಓದಿಸಬೇಕು, ಚೆನ್ನಾಗಿ ಅವರಿಗೆ ಮಾಹಿತಿಯನ್ನು ಕೊಡಬೇಕು, ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ಓದಿಸಿದ್ರೆ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ನಿಮ್ಮ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಶತ್ರುಗಳಲ್ಲೂ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕೊಡ್ತಾರೆ. ಜೊತೆಗೆ ಸಾಲ ಮಾಡುವಂಥ ಯೋಗವೂ ಕೂಡ ಇದೆ. ಸಾಲ ಮಾಡುವಾಗ ಜಾಗ್ರತೆಯಿಂದ ಸಾಲ ಮಾಡಿ, ಅವಶ್ಯಕತೆಗೆ ತಕ್ಕ ರೀತಿಯಲ್ಲಿ ಸಾಲವನ್ನು ಮಾಡೋದಕ್ಕೆ ಮರಿಬೇಡಿ.
ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿ ಅಳೆದು ತೂಗಿ ಪ್ರತಿಯೊಂದನ್ನು ಕೂಡ ನೀವು ವ್ಯವಹಾರವನ್ನು ಮಾಡಿದಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ಸಂಕಷ್ಟದಿಂದ ಪಾರಾಗೋಕ್ಕೆ ನಿಮಗೆ ಅನುಕೂಲ ಇದೆ ಅಂತ ಹೇಳೋಕ್ಕೆ ಭಾಳ ಸಂತೋಷ ಆಗುತ್ತೆ. ಅದರ ಜೊತೆಗೆ ನಿಮಗೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರಬಹುದು, ಅದು ಕೂಡ ಕುಳಿತು ಮಾತಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಹಿರಿಯರ ಹತ್ರ ಒಂದು ಮಾರ್ಗದರ್ಶನವನ್ನು ತಗೊಂಡು ಸರಿಪಡಿಸ್ಕೊಳ್ಳಿ. ಇನ್ನೂ ಸರಿ ಹೋಗಿಲ್ಲ ಅಂದರೆ ನೀವಿಬ್ಬರ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಆಯುಷ್ಯ ಸ್ಥಾನವನ್ನು ನೋಡುವಾಗ ವಾಹನ ಅಪಘಾತಾದಿ ಭಯಗಳಿದೆ. ವಾಹನ ಅಪಘಾತದಿಂದ ಭಯ ನಿವಾರಣೆ ಆಗಬೇಕು ಅಂದರೆ ನೀವು ಜಾಗ್ರತೆ ವಹಿಸಬೇಕು. ಅದಕ್ಕೆ ಸಂಬಂಧಪಟ್ಟಂಥ ದೋಷಗಳು ನಿಮ್ಮ ಜಾತಕದಲ್ಲಿ ಪರಿಹಾರ ಇರಬಹುದು, ಅದನ್ನು ಕೂಡ ಪರಿಹಾರ ಮಾಡ್ಕೊಳ್ಳಿ. ಅದೃಷ್ಟ ಅಂತ ಹೇಳ್ತೀವಿ, ತುಂಬ ಅದೃಷ್ಟದ ಬಗ್ಗೆ ಕಾಯ್ತಾ ಇದ್ದೀರಿ. ಆದರೆ ಅದೃಷ್ಟ ಚೆನ್ನಾಗಿದೆ, ಆದರೆ ರಾಜಕೀಯ ವರ್ಗದಲ್ಲಿರ್ತಕ್ಕಂಥವ್ರು ರಾಜಕೀಯ ವ್ಯಕ್ತಿಗಳಾಗಿದ್ದರೆ ರಾಜಕೀಯದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗತಕ್ಕಂಥದ್ದು, ಮತ್ತು ವ್ಯಾಪಾರ ಮಾಡ್ತಕ್ಕಂಥವರಾಗಿದ್ದರೆ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಮತ್ತು ಸಿನಿಮಾ ರಂಗದಲ್ಲಿದ್ದರೆ ಅದಕ್ಕೆ ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು, ಮತ್ತು ವೈದ್ಯರಿಗೆ ಸ್ವಲ್ಪ ಅನುಕೂಲ ಇದೆ ಅಂತ ಹೇಳಬೇಕು. ನ್ಯಾಯವಾದಿಗಳಿಗೆ ತುಂಬ ಅನುಕೂಲ ಇದೆ. ಇನ್ನು ಕೆಲವೊಂದಷ್ಟು ಚಿನ್ನದ ವ್ಯಾಪಾರ ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಬಟ್ಟೆ ವ್ಯಾಪಾರ ಮಾಡುವವರಿಗೆ ಅನುಕೂಲ ಇದೆ. ಮತ್ತು ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟಂತಹ ಚಿಕ್ಕ ಪುಟ್ಟ ಕೆಲಸಗಳು ಮಾಡೋವರಿಗೆ ಅನುಕೂಲ ಇದೆ. ದೊಡ್ಡ ವ್ಯವಹಾರಗಳು ಮಾಡೋವರಿಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಲಾಸ್ ಆಗುವಂಥದ್ದು, ನಷ್ಟ ಆಗುವಂಥ ಯೋಗಬಲಗಳು ಕೂಡ ಇರುತ್ತೆ. ದೊಡ್ಡ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರು ಬಹಳ ಜಾಗ್ರತೆ ವಹಿಸಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ತುಂಬ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಇದೆ. ಕಿರಿಕಿರಿ ಅಂದರೆ ಯಾವ ಕಿರಿಕಿರಿ ಇದೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಇರುತ್ತೆ, ಕೆಲವು ಕಾರ್ಮಿಕ ವರ್ಗದವರಿಂದ ಕಿರಿಕಿರಿ ಇರುತ್ತೆ, ನಿಮ್ಮ ಜೊತೆಗಿರೋದ್ರಿಂದ ಸ್ವಲ್ಪ ಕಿರಿಕಿರಿ ಇರುತ್ತೆ. ಏನು ಕಿರಿಕಿರಿ ಅಂತಂದರೆ ನೀವು ಮಾಡಿದೇ ಸರಿ ಇಲ್ಲ ಅಂತಾರೆ ಹೇಳ್ತಾರೆ, ಮತ್ತು ಏನು ಮಾಡಿದ್ರೂ ಕೂಡ ಸಮಾಧಾನ ಆಗೋದಿಲ್ಲ. ನಿಮ್ಮ ಆಫೀಸಲ್ಲಿ ಸಾಕಷ್ಟು ತೊಂದರೆಗಳು, ಕಿರಿಕಿರಿಗಳು, ಮತ್ತು ಓವರ್ ಟೈಮ್ ಆಗಿ ಡ್ಯೂಟಿಯನ್ನು ಮಾಡಬೇಕು ಅಂತಾರೆ. ಕೆಲವು ತುಂಬ ದೂರ ಓಡಾಡುವಂಥ ಸಂದರ್ಭಗಳಿರುತ್ತೆ. ಅನವಶ್ಯಕ ತಿರುಗಾಟಗಳಾಗ್ತಕ್ಕಂಥದ್ದು, ಅನವಶ್ಯಕ ಖರ್ಚುಗಳು ಬರ್ತಕ್ಕಂಥದ್ದು, ಅನವಶ್ಯಕ ನೀವು ಮಾಡದೇ ಇರೋದು ಕೂಡ ನಿಮ್ಮ ಮೇಲೆ ಬಂದು ಕೆಲವೊಂದಷ್ಟು ಅಪವಾದಗಳು ಬರ್ತಕ್ಕಂಥ ಇವುಗಳು ಕೂಡ ಇರೋದ್ರಿಂದ ಜಾಗ್ರತೆ ವಹಿಸೋದು ಬಹಳ ಮುಖ್ಯವಾದ ವಿಚಾರ ಆಗಿರುತ್ತೆ. ಹಾಗಾಗಿ ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ದೋಷ ಪರಿಹಾರಕ್ಕೋಸ್ಕರವಾಗಿ ಹತ್ತಿರವಿರತಕ್ಕಂತಹ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸ ಒಂದು ಅರ್ಚನೆಯನ್ನು ಮಾಡಿಸೋದ್ರಿಂದ ನಿಮ್ಮ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಹೊಂದಿ ಸುಖ ಸಮೃದ್ಧಿ ನಿಮ್ಮ ಜೀವನದಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.